ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶ ಮೂತ್ರನಾಳದಲ್ಲಿ ಕಲ್ಲು ಅಂತ ಹೇಳುವಂತದ್ದು ನಮ್ಮ ಹಿಂದಿನ ಸೊಂಟ ಭಾಗದಿಂದ ಮುಂದೆ ಭಾಗಕ್ಕೆ ನೋವುಗಳು ಕಾಣಿಸಿಕೊಳ್ಳುವಂತದ್ದು. ಈ ನೋವು ಬಹಳ ತೀವ್ರತರವಾಗಿರ್ತದೆ. ಒಂದು 3-4 ಲೀಟರ್ ಆದ್ರೂ ನೀರಿನ ಸೇವನೆ ಮಾಡಿಕೊಳ್ಬೇಕು. ನಿಮಗೆ ನಾನು ಸಣ್ಣ ಸಣ್ಣ ಟಿಪ್ಸ್ಗಳು ಹೇಳುವಂತಿದ್ರೆ ಪ್ರತಿನಿತ್ಯ ಬಾರ್ಲಿ ನೀರು ಮಾಡ್ಕೊಂಡು ಕುಡಿಬೇಕು. ಸಣ್ಣ ಕಲ್ಲುಗಳೆಲ್ಲ ಒಂದೇ ದಿವಸದಲ್ಲಿ ಕ್ಯೂರ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶ ಮೂತ್ರನಾಳದಲ್ಲಿ ಕಲ್ಲು ಅಂತ ಹೇಳುವಂಥದ್ದು ಬೇಸಿಗೆ ಕಾಲದಲ್ಲಿ ಮಾತ್ರ ಅಲ್ಲದೆ ಜೀವನ ಪೂರ್ತಿ ಬಹಳಷ್ಟು ಜನಗಳಿಗೆ ಇದೊಂದು ದೊಡ್ಡ ಸಮಸ್ಯೆ. ಹೌದು, ಸೊಂಟದ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು ಲಾಯಿನ್ ಟು ಗ್ರಾಯಿನ್ ಅಂತ ಹೇಳ್ತೇವೆ. ನಮ್ಮ ಹಿಂದಿನ ಸೊಂಟದ ಭಾಗದಿಂದ ಮುಂದೆ ಭಾಗಕ್ಕೆ ನೋವುಗಳು ಕಾಣಿಸಿಕೊಳ್ಳುವಂಥದ್ದು. ಈ ನೋವು ಬಹಳ ತೀವ್ರತರವಾಗಿರ್ತದೆ. ಈ ನೋವಿನಿಂದ ಸಫರ್ ಆಗಿರುವಂಥ ಬಹಳಷ್ಟು ಜನ ಇರ್ತಾರೆ. ಯಾಕೆ ಇದಾಗ್ತದೆ? ಇದಕ್ಕಾಗಲಿಕ್ಕೆ ಮೇನ್ ಆಗಿರುವಂಥ ಕಾರಣ ಸರಿಯಾದ ಸಮಯಕ್ಕೆ ಸಾಕಷ್ಟು ನೀರು ಕುಡಿಯದೇ ಇರುವಂಥದ್ದು ಇದರ ಒಂದು ಪ್ರಮುಖ ಕಾರಣವೇ ಹೌದು. ದಿನಕ್ಕೆ ಸಾಕಷ್ಟು ಅಂತ ಹೇಳಿದ್ರೆ ಒಂದು 3-4 ಲೀಟರ್ ಆದ್ರೂ ನೀರಿನ ಸೇವನೆ ಮಾಡಿಕೊಳ್ಬೇಕು. ಅದಲ್ಲದೆ ಮೂತ್ರವನ್ನು ಕಟ್ಕೊಳ್ಳುವಂಥದ್ದು, ಆಫೀಸಿಗೆ ಹೋಗೋರಾಗಿರ್ಬೋದು, ಮನೆಯಲ್ಲಿರುವವರಾಗಿರ್ಬೋದು, ಅಥವಾ ಯಾವುದಾದ್ರು ಮೀಟಿಂಗ್ಸಲ್ಲಿ ಕೂತ್ಕೊಂಡವರಾಗಿರ್ಬೋದು, ಹಾಗೇನು ಬೇರೆಲ್ಲ ಕೆಲಸ ಮಾಡುವಂಥವ್ರು ಮೂತ್ರಕ್ಕೆ ಹೋಗದೆ ಮೂತ್ರವನ್ನು ಕಟ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ. ಇದರಿಂದ ಕೂಡ ಮೂತ್ರಕೋಶದಲ್ಲಿ ಕಲ್ಲು ಕಾಣಿಸಿಕೊಳ್ಳುವಂಥದ್ದು ಅಥವಾ ಮೂತ್ರನಾಳದಲ್ಲಿ ಕಲ್ಲು ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯವಾದಂತಹ ರೋಗ. ಏನು ಮಾಡ್ಬೋದು? ಆಯುರ್ವೇದದಲ್ಲಿ ಇದನ್ನು ಬಹಳ ಉತ್ತಮವಾದಂತಹ ಚಿಕಿತ್ಸೆ ಇದೆ. ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ಇದನ್ನು 6-8 mm ಇರುವಂಥದ್ದು ಔಷಧಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಆಯುರ್ವೇದ ಔಷಧಿಗಳು ಈ ಮೂತ್ರಕೋಶದಲ್ಲಿ ಅಥವಾ ಮೂತ್ರನಾಳದಲ್ಲಿ ಕಲ್ಲಿಗೆ ಆಯುರ್ವೇದದಲ್ಲಿ ಔಷಧಿಗಳಿದೆ. ನಿಮಗೆ ನಾನು ಸಣ್ಣ ಸಣ್ಣ ಟಿಪ್ಸ್ಗಳು ಹೇಳುವಂತಿದ್ರೆ ಪ್ರತಿನಿತ್ಯ ಬಾರ್ಲಿ ನೀರು ಮಾಡ್ಕೊಂಡು ಕುಡಿಬೇಕು. ಬಾರ್ಲಿ ನಿಮಗೆ ಸರ್ವೇ ಸಾಮಾನ್ಯವಾಗಿ ಅಂಗಡಿಯಲ್ಲಿ ಸಿಗುವಂತಹ ವಸ್ತು. ಈ ಬಾರ್ಲಿಯನ್ನು ಒಂದು ಅರ್ಧ ಚಮಚದಿಂದ 1 ಚಮಚದಷ್ಟು ಬಾರ್ಲಿಯನ್ನು ತಕೊಂಡು ಒಂದು 3 ಲೀಟರ್ ನೀರಿಗೆ ಹಾಕಿ ಅದನ್ನು ಕುದಿಸ್ಕೊಳ್ಳಿ. ಆ ನೀರನ್ನ ಸೇವನೆ ಮಾಡುವಂಥದ್ದು. ಈ 4 ಲೀಟರ್ ನೀರು ಇಡೀ ದಿವಸದಲ್ಲಿ ಸೇವನೆ ಮಾಡುವಂಥದ್ದಾಗಿರ್ಬೋದು. ಮಜ್ಜಿಗೆ, ಕಲ್ಲಂಗಡಿ ಹಣ್ಣು ಹಾಗೂ ನೀರಿನಂಶ ಇರುವಂಥ ಎಲ್ಲ ಹಣ್ಣುಗಳು, ತರಕಾರಿಗಳ ಸೇವನೆ ಮಾಡುವಂಥದ್ದು ಈ ಮೂತ್ರಕೋಶದಲ್ಲಿ ಅಥವಾ ಮೂತ್ರನಾಳದಲ್ಲಿ ತೊಂದರೆಗಳಿಗೆ ಅಥವಾ ಕಲ್ಲಿಗೆ ಒಂದು ಔಷಧಿ ಹೌದು. ಅದಲ್ಲದೆ ಒಂದು ಬಹಳ ವಿಶಿಷ್ಟವಾದಂಥ ಅದ್ಭುತವಾದಂಥ ಒಂದು ಔಷಧಿ ಇದೆ. ಅದಕ್ಕೆ ನಾವು ಕಲ್ಲುರುಕ್ಕಿ ಪ್ಲಾಂಟ್ ಅಂತ ಹೇಳ್ತೇವೆ. ನಾವು ಈ ವಿಡಿಯೋದಲ್ಲಿ ನಾವು ಈ ಕಲ್ಲುರುಕ್ಕಿ ಪ್ಲಾಂಟ್ ಅನ್ನು ಗಿಡವನ್ನು ನಾವು ನಿಮಗೆ ತೋರಿಸ್ತೇವೆ. ಕಾಡು ಕೊತ್ತಂಬರಿ ಅಂತ ಹೇಳ್ತೇವೆ. ಇದನ್ನು ಆಲ್ಸೋನಿಯಾ ಸ್ಕೋಲಾರಿಸ್ ಅಂತ ಹೇಳುವಂಥ ಒಂದು ಇದರ ಲ್ಯಾಟಿನ್ ನೇಮ್. ಇದನ್ನು ಕಷಾಯವನ್ನು ಮಾಡಿ ಕುಡಿಯುವಂಥದ್ದು ಅಥವಾ ಇದರ ಪಂಚಾಂಗವನ್ನು ತಕ್ಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ, ಪಂಚಾಂಗ ಅಂತ ಹೇಳಿದರೆ ಅದರ ಹೂವು, ಹಣ್ಣು, ಗಿಡ, ಎಲೆ ಹಾಗೂ ಅದರ ಬೇರು ಇದನ್ನು ತಕ್ಕೊಂಡು ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಒಂದು 4 ಲೀಟರ್ ನೀರು ಹಾಕಿ ಅದಕ್ಕೆ ಅಂದರೆ 1 ಕಿಲೋದಷ್ಟು ಈ ಪಂಚಾಂಗವನ್ನು ತಗೊಳ್ಬೇಕು. 4 ಲೀಟರ್ ನೀರು ಹಾಕಿ ಕುದಿಸಿ 1 ಲೀಟರ್ ಮಾಡಿ ಅದನ್ನು 200 ml ಬೆಳಿಗ್ಗೆ 7 ಗಂಟೆಯಿಂದ ಪ್ರತಿ 2 ಗಂಟೆಗೊಮ್ಮೆ ಸೇವನೆ ಮಾಡ್ತಾ ಬಂದರೆ ಸಣ್ಣ ಕಲ್ಲುಗಳೆಲ್ಲ ಒಂದೇ ದಿವಸದಲ್ಲಿ ಇದನ್ನು ಕ್ಯೂರ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇದು ಸಾಕಷ್ಟು ನೀರನ್ನು ಕುಡಿಯಿರಿ. ನಿಮ್ಮ ಕಿಡ್ನಿಯ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು.